ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಾಗರದ ನೆಹರು ಮೈದಾನದಲ್ಲಿ ಕುಸ್ತಿ ಅಖಾಡ ತಯಾರಿಗೆ ಚಾಲನೆ. ಕರ್ನಾಟಕ ರಾಜ್ಯದ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಗಳಲ್ಲಿ 2ನೇ ಸ್ಥಾನದಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಇನ್ನು ಕೆಲವೇ ದಿನಗಳು ಬಾಕಿಯಿದೆ. ಇಂತಹ ಮಾರಿಕಾಂಬಾ ಜಾತ್ರೆಗೆ ಅಗತ್ಯ ಸಿದ್ಧತೆ ನಡೆಯುತ್ತಿದ್ದು, ಜಾತ್ರೆ ಅಂಗವಾಗಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯೂ ನಡೆಯಲಿದೆ. ಗುರುವಾರದಂದು ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿ ಕುಸ್ತಿ ಅಖಾಡ ತಯಾರಿಗೆ ಮಾರಿಕಾಂಬಾ ದೇವಿ ನ್ಯಾಸಾ ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಿ ನ್ಯಾಸಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಎನ್ ನಾಗೇಂದ್ರ, ಫೆಬ್ರವರಿ 3ರಿಂದ ಜಾತ್ರೆ ಆರಂಭವಾಗಲಿದ್ದು, ಫೆಬ್ರವರಿ 6ರಿಂದ 8ರವರೆಗೆ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ದೇಶದ ವಿವಿಧೆಡೆಗಳ ಕುಸ್ತಿಪಟುಗಳು ಪಂದ್ಯದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ ಎಂದರು. ಪ್ರಧಾನ ಕಾರ್ಯದರ್ಶಿ ಬಿ ಗಿರಿಧರರಾವ್ ಮಾತನಾಡಿ, ಮಾರಿಕಾಂಬಾ ಜಾತ್ರೆಯ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ವಿಶೇಷ ಗಮನ ಸೆಳೆಯುತ್ತದೆ. ಹೆಸರಾಂತ ಕುಸ್ತಿಪಟುಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. ಸಮಿತಿ ಉಪಾಧ್ಯಕ್ಷ ಸುಂದರ್ ಸಿಂಗ್ ಮಾತನಾಡಿ, ಅಂಕೆ ಹಾಕುವ ಮೂಲಕ ಜಾತ್ರೆಗೆ ಅಧಿಕೃತ ಚಾಲನೆ ಸಿಕ್ಕಿದ್ದು, ಕುಸ್ತಿ ಪಂದ್ಯಾವಳಿಯ ಅಖಾಡ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಬಯಲು ಕುಸ್ತಿ ಪಂದ್ಯಾವಳಿಗೆ ಬಹಳಷ್ಟು ಪೈಲ್ವಾನರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮಾತಾಯ ನಮಃ ನೈವೇದ್ಯಾರ್ತೆ ನಾರಿಕೇಳ ಫಲಕದಲಿ ನಿತ್ಯಂ ನಿವೇದಯಾಮಿ ಸತ್ಯ ಅಮೃತ ಬ್ರಹ್ಮಣೇ ನಮಃ ಅತಿಶಯ ಶುಭ ಫಲ ಪ್ರಾಪ್ತ್ಯರ್ಥೆ ಮಂಗಳ ನೀರಾಜನಂಚ ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದಧಾತೆ ಮಧವ್ಯೋ ಸಾನೇತೆ ಏತದ ಬ್ರಹ್ಮಣ ಉಪಹರತೆ ದಾತೆ ಯಜ್ಞೇನ ಯಜ್ಞಮಯಶಂ ಆನೆ ಪ್ರಥಮಾನ್ಯಾಸಂ ದೇಹನಾಕಂ ಮಹಿಮಾನಂ ಭಜಂತ ಯತ್ರ ಪೂರ್ವೇ ಸಾಧ್ಯಾಸಂತೆ ದೇವಾಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಜಗದಂಬ ಮುಗ್ಧಾ ಚಂಡಿಕಾ ಪರಮೇಶ್ವರಿ ದೇವತಾ ಮಾತಾ ಮಾರಿಕಾಂಬಾ ದೇವತಾಭ್ಯೋ ನಮಃ ಮಂಗಳ ನೀರಾಜನಂ ಸಮರ್ಪಯಾಮಿ ರಕ್ಷಾಂ ಮಾತಾ ಮಾರಿಕಾಂಬಾ ದೇವಿಯೇ ನಮಃ. ಸರ್ವೇ ಪರಿವಾರ ದೇವತಾಭ್ಯೋ ನಮಃ. ಗಣಾಧೀಶ್ವರ ಮಾತಾ ಮಾರಿಕಾಂಬಾ ದೇವತಾ ಕುಲದೇವತಾ ಇಷ್ಟದೇವತೆಯೋ ಸಮರ್ಪಣಂ ಭವತೋ. ಸರ್ವೇ ಜನಾಃ ಸುಖಿನಃ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಹಾಲಕ್ಷ್ಮೀ ಸೃಷ್ಟಿರಸ್ತು. ತ್ರಯಾತ್ಮಕಃ ವಾಗ್ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮಾಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮಭೂರ್ಭುವಸ್ವರಂ ಗಣಾಧಿಂ ಪೂರ್ವಮುಚ್ಚಾರ್ಯ ವರ್ಣಾದೀಜಿಂ ತದನಂತರಂ ಅನುಸ್ವಾರಃ ಪರತರಃ ಅಭ್ಯಂತರಸಿತಂ ತಾರೇಣ ರುದ್ಧಂ ಏತತ್ತವ ಮನಸ್ವರೂಪಂ ಲಕಾರಃ ಪೂರ್ವಮರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚಾಂತರೂಪಂ ಇಂದರಂತರರೂಪಂ ನಾದಃ ಸಂವಿಧಾನಂ ಸಂಹಿತಾ ಸಂದೇಹ ಸೈಷಾಗಣೇಶ ವಿದ್ಯಾ. ಸಾಗರದ ಮಾರಿಕಾಂಬಾ ಜಾತ್ರೆಯ 2026ರ 3ನೇ ತಾರೀಕಿಂದ ನಡೆಯುವಂಥ ಪ್ರಸಿದ್ಧ ಜಾತ್ರೆ ಸಾಗರದಲ್ಲಿ 3ನೇ ತಾರೀಕಿಂದ ನಡೆಯಲಿದೆ. ಆ ಪ್ರಯುಕ್ತ ಕುಸ್ತಿ 6ರಿಂದ 9ನೇ ತಾರೀಕಿನ ತನಕ ಕುಸ್ತಿ ನಡೆಯುತ್ತೆ. ಅದಕ್ಕೆ ದೇಶಾದ್ಯಂತ ಜನಗಳು ಕುಸ್ತಿಯ ಪಟುಗಳು ಎಲ್ಲ ಕೇಳ್ತಾ ಇದ್ರು, ಹಿಂದಿನಲ್ಲಿ ಯಾವ ನಡೆಯುತ್ತೆ ಎಲ್ಲ ಕುಸ್ತಿಪಟುಗಳು ಇವರು ಸಹ ಆಹ್ವಾನ ಮಾಡಿದ್ದಾರೆ. ಆ ಕುಸ್ತಿ ಶ್ರೀ ಮಾರಿಕಾಂಬೆ ಜಾತ್ರೆ ಎಲ್ಲ ಒಳ್ಳೆ ರೀತಿಯಿಂದ ತಾಯಿ ಆಶ್ರಮದಿಂದ ಒಳ್ಳೆ ರೀತಿಯಿಂದ ಕುಸ್ತಿ ನಡೀಲಿ ಅಂತ ಬಿಡ್ತಾರೆ. 3 ವರ್ಷಕ್ಕೆ ನಡೀತದೆ. 3ರಿಂದ 11 ತನಕ ಜಾತ್ರೆ ಇದೆ. 6, 7, 8ರಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಜಾತ್ರೆ ನಡೆಯುತ್ತೆ, ಕುಸ್ತಿ ನಡೆಯುತ್ತೆ. ಈ ಕುಸ್ತಿ ವೈಭವೋತ್ತರವಾಗಿ ಸಾಕಷ್ಟು ಜನಗಳು ಬಂದು ಭಾಗವಹಿಸ್ತಾರೆ. ಒಳ್ಳೊಳ್ಳೆ ಕುಸ್ತಿಪಟುಗಳು ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಸ್ತಿಯನ್ನು ನೋಡಿ ಸಂತೋಷ ಪಡಬೇಕಾಗ್ತದೆ. ದೇವಿಯ ಸ್ಮರಿಸುತ್ತಾ ಇವತ್ತು ಏನು ಸಾಗರದ ಜೋಸೆಫರ ಮೈದಾನದಲ್ಲಿ ಎದುರುಗಡೆ ಇರುವ ಮೈದಾನದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಾರೆ. ನಮ್ಮ ನಾಗೇಂದ್ರ ಅವರ ಅಧ್ಯಕ್ಷರು ಅವರ ಕೈಯಲ್ಲಾಗಿದೆ. ಹಾಗೇನೆ ಈ ಒಂದು ಕುಸ್ತಿ ಒಂದು ಕಾರ್ಯಕ್ರಮಕ್ಕೆ ಫೆಬ್ರವರಿ 6 ಮತ್ತು 7, 8ರಂದು ಕುಸ್ತಿ ನಡೀತಾ ಇದೆ, ರಾಷ್ಟ್ರಮಟ್ಟದ ಕುಸ್ತಿ. 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಸಾಗರ ತಾಲೂಕಿನ ಶಾಸಕರು ಗೋಪಾಲಕೃಷ್ಣ ಬೇಳೂರು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಪೈಲ್ವಾನರು ಬರ್ತಾ ಇದ್ದಾರೆ. ಅದು ವಿಶೇಷವಾಗಿ ಕುಸ್ತಿಗೆ ಬರ್ತಾ ಇದ್ದಾರೆ. ಒಂದು ಒಳ್ಳೆ ವಿಶೇಷ ಅಂಕಣ ರೆಡಿ ಆಗ್ತಿದೆ. ಇಲ್ಲಿ ನೀವೆಲ್ಲರೂ ಬನ್ನಿ,
ಈ ಅಂಕಣವನ್ನು ನೋಡಿ, ಕುಸ್ತಿಯನ್ನು ನೋಡಿ ಹೇಗಿದೆ ಅಂತ ಮತ್ತೆ ಹೇಳಿ. ಧನ್ಯವಾದಗಳು. ವರ್ಷ 3 ವರ್ಷಕ್ಕೊಮ್ಮೆ ನಡೆತಕ್ಕಂತ ಈ ಕುಸ್ತಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಮತ್ತು ರಾಷ್ಟ್ರ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಕುಸ್ತಿ ಪಂದ್ಯಾವಳಿಯ ಕ್ರೀಡಾಪಟುಗಳು ಆಗಮಿಸ್ತಾರೆ. ಅವರಿಗೆ ಪಾರಿತೋಷಕಗಳು ಮತ್ತು ಆಕರ್ಷಕ ಬಹುಮಾನ ಮತ್ತು ಗದೆ ಮತ್ತು ಬಂಗಾರದ ಪದಕಗಳನ್ನು ನೀಡ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕುಸ್ತಿ ಕಾರ್ಯಕ್ರಮ ಈ ಮಾರಿ ಜಾತ್ರೆ ವೈಭವದಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುವುದರಿಂದ ಅತಿ ಹೆಚ್ಚು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಮತ್ತು ಪ್ರೇಕ್ಷಕರು ಮತ್ತು ಕ್ರೀಡಾಪಟುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮಾರಿಕಾಂಬಾ ಜಾತ್ರೆಯ ಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವಕ್ಕೆ ಮೊನ್ನೆ ದಿವಸ ಅಂಕೆ ಹಾಕುವುದರ ಮುಖಾಂತರ ನಮ್ಮ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಅಂಕೆ ಹಾಕುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ದಿವಸ ಚರ್ಚ್ ಮುಂಭಾಗದಲ್ಲಿ, ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಕುಸ್ತಿ ರಾಷ್ಟ್ರ ಮಟ್ಟದ ಕುಸ್ತಿಯ ಭೂಮಿ ಪೂಜೆಯನ್ನು ಕೂಡ ಅಧ್ಯಕ್ಷರು ನೆರವೇರಿಸಿಕೊಟ್ಟಿದ್ದಾರೆ. ಫೆಬ್ರವರಿ 3 ರಿಂದ 11ನೇ ತಾರೀಕುವರೆಗೆ ಜಾತ್ರೆ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ. ಸಾಗರದ ಸಿರಿದೇವಿ ಮಾರಿಕಾಂಬಾ ದೇವಿ ಜಾತ್ರೆ ಫೆಬ್ರವರಿ 6 ಮತ್ತು ಫೆಬ್ರವರಿ 7 ಮತ್ತು ಫೆಬ್ರವರಿ 8ನೇ ತಾರೀಕು 3 ದಿವಸ ರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಈ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಕುಸ್ತಿಪಟುಗಳು, ಕುಸ್ತಿಯನ್ನು ವೀಕ್ಷಿಸತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಎನ್ ನಾಗೇಂದ್ರ, ಬಿ ಗಿರಿಧರರಾವ್, ನಾಗೇಂದ್ರ ಕುಮುಟ, ಕುಸ್ತಿ ಸಮಿತಿ ಸಂಚಾಲಕ ಅಶೋಕ್, ಸಹ ಸಂಚಾಲಕ ಎಂಎಸ್ ಶಶಿಕಾಂತ್, ಸಹ ಕಾರ್ಯದರ್ಶಿ ಎಸ್ವಿ ಕೃಷ್ಣಮೂರ್ತಿ, ರವಿ ನಾಯ್ಡು, ಪುರುಷೋತ್ತಮ, ಬಸವರಾಜ್, ಬಾಲಕೃಷ್ಣ ಗುಳೇದ್, ದೇವಿ ನ್ಯಾಸ ಪ್ರತಿಷ್ಠಾನದ ಸದಸ್ಯರು ಹಾಗೂ ಕುಸ್ತಿ ಸಮಿತಿಯ ಇನ್ನಿತರರು ಹಾಜರಿದ್ದರು.